ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲ್ಯಾಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತಾಗಿ ಇದುವರೆಗೆ ಚೆನ್ನಾಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡದೇ ಇದ್ದರೆ ಈಗಿನಿಂದ ಚೆನ್ನಾಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಗತ್ತೆ. ನಂತರ ಹಿಂದಿನ ಕ್ಲಾಸಲ್ಲಿ ನಾವು ಒಂದು ಡೆರಿವೇಷನನ್ನು ಡಿರೈವ್ ಮಾಡಿದ್ವಿ. ಈ ಕ್ಲಾಸಲ್ಲಿ ರೆಸಿಸ್ಟಿವಿಟಿ ಇದನ್ನು ಸ್ಟಡಿ ಮಾಡ್ತಿದ್ವಿ. ಹಾಗೆ ರೆಸಿಸ್ಟಿವಿಟಿ ಆಫ್ ವೇರಿಯಸ್ ಮಟೀರಿಯಲ್ಸ್ ಈ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತಿದ್ದೀವಿ. ಹಾಗೆ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ಇದನ್ನು ಸ್ಟಡಿ ಮಾಡ್ತಿದ್ದೀವಿ. ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಈಸಿಯಾಗಿದ್ದಾವೆ. ನಿಮಗೆ ಅರ್ಥ ಆಗೋ ರೀತಿ ಟೀಚ್ ಮಾಡ್ತೀನಿ. ಅರ್ಥ ಆಗತ್ತೆ, ಆದರೆ ರಿಲ್ಯಾಕ್ಸ್ ಆಗಿ ಬಟ್ ಕಾನ್ಸಂಟ್ರೇಟ್ ಮಾಡಿ ಕ್ಲಾಸನ್ನು ಕೇಳಿ, ಅರ್ಥ ಆಗತ್ತೆ. ಸರಿ, ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ರೆಸಿಸ್ಟಿವಿಟಿ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಮಗೆ ರೆಸಿಸ್ಟೆನ್ಸ್ ಅಂದರೆ ಗೊತ್ತಿದೆ. ರೆಸಿಸ್ಟೆನ್ಸ್ ಅಂದರೆ ಏನಾಗಿತ್ತು? ಇಟ್ ಈಸ್ ದ ಅಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಅದನ್ನೇನು ಕರಿತೀವಿ ನಾವು? ರೆಸಿಸ್ಟೆನ್ಸ್ ಅಂತ ಕರಿತಿದ್ವಿ. ಅದನ್ನು ಆರ್ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಿದ್ವಿ. ನಂತರ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಲೆಂತ್ ಆಫ್ ಕಂಡಕ್ಟರ್. ಅಂದರೆ ಒಂದು ಕಂಡಕ್ಟರ್ ಇದೆ, ಅದರ ಲೆಂತ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಏನಾಗುತ್ತೆ? ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗಿದ್ರೆ ರೆಸಿಸ್ಟೆನ್ಸ್ ಅದನ್ನು ಆರ್ನ ಲೆಟರಿಂದ ಡಿನೋಟ್ ಮಾಡ್ತಾರೆ. ರೆಸಿಸ್ಟೆನ್ಸ್ ಆರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲೆಂತ್, ದ್ಯಾಟ್ ಈಸ್ ಎಲ್. ಕ್ಲಿಯರ್. ಈಗ ಒಂದು ಕಂಡಕ್ಟರ್ ಇದೆ, ಅದರ ಏರಿಯಾ ಇನ್ಕ್ರೀಸ್ ಆಯಿತು, ಆವಾಗೇನಾಗುತ್ತೆ? ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಹಾಗಿದ್ರೆ ನಾವೇನು ಹೇಳ್ಬೋದು? ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಏರಿಯಾ ಆಫ್ ಕಂಡಕ್ಟರ್. ಅದಕ್ಕೋಸ್ಕರನೇ ಆರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಎ ಅಂತ ಬರ್ತಿರೋದು. ಅಂದರೆ ರೆಸಿಸ್ಟೆನ್ಸ್ ಎ ಅಂದರೆ ಏರಿಯಾ ಆಫ್ ಕಂಡಕ್ಟರ್. ಹಾಗಿದ್ರೆ ಈ ಎರಡು ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕಂಬೈನ್ ಮಾಡಿ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರೆದ್ರೆ ಹೇಗಿರುತ್ತೆ? ಹೀಗಿರುತ್ತೆ. ಆರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲೆಂತ್, ದಟ್ ಈಸ್ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲೆಂತ್ ಆ್ಯಂಡ್ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಏರಿಯಾ. ಈಗ ಇಲ್ಲಿ ಪ್ರೊಪೋರ್ಷನಾಲಿಟಿ ಸಿಂಬಲ್ ಇದೆ, ಅದನ್ನು ರಿಮೂವ್ ಮಾಡಿ ಈ ಈಕ್ವಲ್ ಅನ್ನೋ ಸಿಂಬಾಲನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ? ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂತಹ ಟರ್ಮ್ಗೆ ಒಂದು ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ, ಸರಿನಾ? ಹಾಗಿದ್ರೆ ಇಕ್ವೇಷನ್ ಏನಾಯಿತು? ಆರ್ ಈಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಅಂತ ಆಯಿತು. ಆರ್ ಅಂದರೆ ಗೊತ್ತಿದೆ, ಏನು ಹೇಳಿ? ರೆಸಿಸ್ಟೆನ್ಸ್. ಎಲ್ ಅಂದರೆ ಗೊತ್ತಿದೆ, ಏನು? ಲೆಂತ್ ಆಫ್ ಕಂಡಕ್ಟರ್. ಎ ಅಂದರೆ ಏರಿಯಾ ಆಫ್ ಕಂಡಕ್ಟರ್. ಈ ಒಂದು ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಿದ್ದೀವಲ್ವ, ಅದು ರೋ ಅಂತ. ಆ ರೋ ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ. ಕ್ಲಿಯರ್ ಆಯಿತು? ರೋ ಅಂದರೆ ಏನಾಗಿರುತ್ತೆ? ರೆಸಿಸ್ಟಿವಿಟಿ ಆಗಿರುತ್ತೆ. ಹಾಗಿದ್ರೆ ಈ ರೆಸಿಸ್ಟಿವಿಟಿ ಏನಿದೆ ಅದನ್ನು ಹೇಗೆ ಬರಿಬೋದು? ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್. ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್ ಅಂತ ಆಯಿತು. ಈಗೇನು ಮಾಡ್ತೀವಿ? SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಅದನ್ನು ಫೈಂಡ್ ಔಟ್ ಮಾಡ್ತೀವಿ. ಹೇಗೆ? ಇಲ್ಲಿ ರೆಸಿಸ್ಟೆನ್ಸ್ ಇದೆ, ರೆಸಿಸ್ಟೆನ್ಸ್ನ SI ಯೂನಿಟ್ ಏನಾಗಿತ್ತು? ಓಮ್. ಸರಿ ಇದೆಯಾ? ಸರಿ ಇದೆ. ನಂತರ ಏರಿಯಾ ಇದೆ, ಏರಿಯಾದ SI ಯೂನಿಟ್ ಏನಾಗಿತ್ತು? ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಲೆಂತ್ ಅಂತ ಇದೆ, ಅದರ SI ಯೂನಿಟ್ ಏನಾಗುತ್ತೆ? ಮೀಟರ್. ಸರಿ ಇದೆಯಾ? ಮೀಟರ್ ಕ್ಯಾನ್ಸಲ್ ಆಯಿತು. ಏನು ಹೊಡಿತು? ಓಮ್ ಮೀಟರ್ ಹೊಡಿತು. ಇದೇನಾಗಿರುತ್ತೆ? SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಆಗಿರುತ್ತೆ. ಕ್ಲಿಯರ್ ಆಯಿತು? ಕ್ಲಿಯರ್ ಆಯಿತು. ಈಗ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸರಿ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ರೆಸಿಸ್ಟಿವಿಟಿ ಆಫ್ ವೇರಿಯಸ್ ಮಟೀರಿಯಲ್ಸ್. ನಾವು ಬೇಸ್ಡ್ ಆನ್ ರೆಸಿಸ್ಟಿವಿಟಿ ಮಟೀರಿಯಲ್ಸ್ ಆರ್ ಡಿವೈಡೆಡ್ ಇಂಟು ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್. ಸೊ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು ಅದನ್ನು ಕೂಡ ಬರೆದಿದ್ದೀವಿ. ಕಂಡಕ್ಟರ್ಸ್ ಹ್ಯಾವ್ ಲೋ ರೆಸಿಸ್ಟಿವಿಟಿ ಆಫ್ ದ ಆರ್ಡರ್ ಆಫ್ 10⁻⁸ ohm meter to 10⁻⁶ ohm meter. ಕಂಡಕ್ಟರ್ಸ್ ಏನಿರುತ್ತೆ ಅದರಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಯಾಕೆ? ಅದು ಕರೆಂಟನ್ನು ಕಂಡಕ್ಟ್ ಮಾಡುತ್ತೆ. ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಕಂಡಕ್ಟಿವಿಟಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಕಂಡಕ್ಟರ್ಸ್ ಹ್ಯಾವ್ ಲೋ ರೆಸಿಸ್ಟಿವಿಟಿ ಆಫ್ ದ ಆರ್ಡರ್ ಆಫ್ 10⁻⁸ ohm meter to 10⁻⁶ ohm meter ಅಂತ ಬರೆದಿರೋದು. ಈಗ ನೆಕ್ಸ್ಟ್ ಏನಿದೆ? ಇಲ್ಲಿ ಇನ್ಸುಲೇಟರ್ಸ್ ಅಂತ ಇದೆ. ಇನ್ಸುಲೇಟರ್ಸ್ ಏನು ಮಾಡುತ್ತೆ? ಕಂಡಕ್ಟ್ ಮಾಡುತ್ತಾ? ಇಲ್ಲ. ಹಾಗಿದ್ರೆ ಇನ್ಸುಲೇಟರ್ಸ್ ಇದ್ದರೆ ಕಂಡಕ್ಟಿವಿಟಿ ಕಡಿಮೆ ಆಗುತ್ತೆ,
ಕಂಡಕ್ಟಿವಿಟಿ ಕಡಿಮೆ ಆದರೆ ರೆಸಿಸ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ, ಕಂಡಕ್ಟಿವಿಟಿ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ ಏನಾಯಿತು, ಕಡಿಮೆ ಆಯಿತು. ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಯಿತು ಅಂದರೆ ಕಂಡಕ್ಟಿವಿಟಿ ಕಡಿಮೆ ಆಯಿತು. ಅದಕ್ಕೋಸ್ಕರ ಇನ್ಸುಲೇಟರ್ಸಲ್ಲಿ ಏನಾಗುತ್ತೆ, ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ ಆ್ಯಂಡ್ ಇಟ್ ಈಸ್ ಆಫ್ ದ ಆರ್ಡರ್ ಆಫ್ 10⁻11 ಓಮ್ ಮೀಟರ್ ಟು 10⁻18 ಓಮ್ ಮೀಟರ್. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಏನಿದೆ, ಸೆಮಿಕಂಡಕ್ಟರ್ಸ್. ಸೆಮಿಕಂಡಕ್ಟರ್ಸ್ ಹ್ಯಾವ್ ರೆಸಿಸ್ಟಿವಿಟಿ ಇನ್ ಬಿಟ್ವೀನ್ ದ್ಯಾಟ್ ಆಫ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಸೊ ಈಗ ಏನು ಮಾಡಿದ್ವಿ ನಾವು, ಬೇಸ್ಡ್ ಆನ್ ರೆಸಿಸ್ಟಿವಿಟಿ ಮಟೀರಿಯಲ್ಸ್ ಏನಿರುತ್ತೆ ಅದನ್ನು ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಹಾಗೆ ಸೆಮಿಕಂಡಕ್ಟರ್ಸ್ ಈ ರೀತಿ ಡಿವೈಡ್ ಮಾಡಿದ್ವಿ. ಅರ್ಥ ಆಯಿತಾ? ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನನಗೆ ಖುಷಿ ಆಗುತ್ತೆ ಅಂದರೆ ಟೀಚ್ ಮಾಡೋದು ಅರ್ಥ ಆಯಿತು ಅಂತ. ನಂತರ ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದನ್ನು ಸ್ಟಡಿ ಮಾಡೋಣ. ಈಗ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ಈ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತಿದ್ದೀವಿ. ಮೊದಲಿಗೆ ಒಂದು ಇಕ್ವೇಷನ್ನ ಬರೆದಿದ್ದೀವಿ, ಅದರ ಮೀನಿಂಗನ್ನು ಅಂದರೆ ಟರ್ಮ್ಸ್ ಇನ್ ದ್ಯಾಟ್ ಇಕ್ವೇಷನ್ ಅದರ ಮೀನಿಂಗನ್ನು ಸ್ಟಡಿ ಮಾಡ್ತೀವಿ. ಅದಂತರ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇದೆ. ಅಂದರೆ ಈಗ ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್ ಇವುಗಳಲ್ಲಿ ಗ್ರಾಫ್ ಯಾವ ರೀತಿ ಇರುತ್ತೆ, ಇಫ್ ಯು ಪ್ಲಾಟ್ ಎ ಗ್ರಾಫ್ ಬಿಟ್ವೀನ್ ರೆಸಿಸ್ಟಿವಿಟಿ ಆ್ಯಂಡ್ ಟೆಂಪ್ರೇಚರ್ ಅದು ಯಾವ ರೀತಿ ಇರುತ್ತೆ ಅದನ್ನು ಸ್ಟಡಿ ಮಾಡ್ತೀವಿ. ಮೊದಲನೇದಾಗಿ ಫಾರ್ ಎ ಮೆಟಲ್ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ಕಂಡಕ್ಟರ್ ಅದನ್ನು ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ, ಅಂದರೆ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಯಾವ ರೀತಿ ಬರಿಬೋದು ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಆಲ್ರೆಡಿ ಬರೆದಾಗಿದೆ. ರೋ ಟಿ ಈಸ್ ಈಕ್ವಲ್ ಟು ರೋ ನಾಟ್ ಬ್ರ್ಯಾಕೆಟ್ 1 + ಅಲ್ಫಾ ಬ್ರ್ಯಾಕೆಟ್ ಟಿ ಮೈನಸ್ ಟಿ ನಾಟ್ ಬ್ರ್ಯಾಕೆಟ್ ಕ್ಲೋಸ್. ನಾವು ಇಲ್ಲಿ ರೋ ಟಿ ಅಂದ್ರೇನು, ರೋ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ರೆಸಿಸ್ಟಿವಿಟಿ, ಟಿ ಅಂದ್ರೇನು ಟೆಂಪ್ರೇಚರ್, ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್, ಸರಿನಾ? ಹಾಗಿದ್ರೆ ರೋ ಟಿ ಈಸ್ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಆಟ್ ಟೆಂಪ್ರೇಚರ್ ಟಿ. ರೋ ಟಿ ಅಂತ ಹೇಳಿದ್ರೆ ಇಟ್ ಇಸ್ ಅ ರೆಸಿಸ್ಟಿವಿಟಿ ಆಟ್ ಟೆಂಪ್ರೇಚರ್ ಟಿ. ಇಲ್ಲಿ ರೋ ನಾಟ್ ಅಂತಿದೆಯಾ, ಇದೆ. ರೋ ನಾಟ್ ಅಂದ್ರೇನು ಹಾಗಿದ್ರೆ, ಇಟ್ ಈಸ್ ಆಲ್ಸೋ ರೆಸಿಸ್ಟಿವಿಟಿ ಆಟ್ ರಿಫರೆನ್ಸ್ ಟೆಂಪ್ರೇಚರ್ ಟಿ ನಾಟ್. ಕ್ಲಿಯರ್ ಆಯಿತು? ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಇಲ್ಲಿ ಅಲ್ಫಾ ಅಂತ ಒಂದು ಟರ್ಮ್ ಇದೆ, ಅದೇನು ಹಾಗಿದ್ರೆ, ಅಲ್ಫಾ ಅಂದರೆ ಅಂತ ತಿಳ್ಕೊಳ್ಳೋದಾದರೆ ಇಟ್ ಈಸ್ ಟೆಂಪರೇಚರ್ ಕೊಯಿಫಿಷಿಯಂಟ್ ಆಫ್ ದ್ಯಾಟ್ ಮಟೀರಿಯಲ್, ಅಂದರೆ ಯಾವ ಮಟೀರಿಯಲ್ ಕನ್ಸಿಡರ್ ಮಾಡ್ತಿದ್ದೀವಿ ಮೆಟಲ್, ಸೊ ಅದರ ಟೆಂಪರೇಚರ್ ಕೊಯಿಫಿಷಿಯಂಟ್ ಆಗಿರುತ್ತೆ. ಯಾವ್ದು ಹೇಳಿ, ಅಲ್ಫಾ. ಸೊ ಈ ಇಕ್ವೇಷನ್ ಏನಾಗಿರುತ್ತೆ, ದಿಸ್ ಇಕ್ವೇಷನ್ ಗಿವ್ಸ್ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಆಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಟಿ. ಅದನ್ನು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ಈ ಇಕ್ವೇಷನ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಂತ ಹೇಳಿದೆ, ಅಂದರೆ ಈಗ ರೆಸಿಸ್ಟಿವಿಟಿ ಆಫ್ ಕಾಪರ್ ಅದೇನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆದ ರೀತಿ ವೇರಿ ಆಗ್ತಾ ಹೋಗುತ್ತೆ ಅಥವಾ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ಈ ಗ್ರಾಫ್ನಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀವಿ, ಸರಿನಾ? ಹಾಗಿದ್ರೆ ಅಲಾಂಗ್ ವೈ ಆ್ಯಕ್ಸಿಸ್ ನಾವು ರೆಸಿಸ್ಟಿವಿಟಿಯನ್ನು ಕನ್ಸಿಡರ್ ಮಾಡಿದ್ದೀವಿ, ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಟೆಂಪ್ರೇಚರನ್ನು ಕನ್ಸಿಡರ್ ಮಾಡಿದ್ದೀವಿ. ಹಾಗಿದ್ರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋದ ರೀತಿ ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋದ ರೀತಿ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಸರಿನಾ? ಹಾಗಿದ್ರೆ ಕಾಪರ್ ಅಲ್ಲೇನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರೆಸಿಸ್ಟಿವಿಟಿ ಏನಾಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನಂತರ ಇಲ್ಲೊಂದು ಅಲಾಯ್ ಇದೆ, ಅಲಾಯ್ ಏನಿದೆ ಅದು ನೈಕ್ರೋಮ್ ಆಗಿದೆ. ಸೊ ನೈಕ್ರೋಮ್ ಅಲಾಯ್ ಏನಿದೆ ಅದರ ರೆಸಿಸ್ಟಿವಿಟಿ ಟೆಂಪ್ರೇಚರ್ ಇನ್ಕ್ರೀಸ್ ಆದ ರೀತಿ ಯಾವ ರೀತಿ ವೇರಿ ಆಗುತ್ತೆ ಅದನ್ನು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದ್ದೀವಿ. ಸೊ ಈ ಗ್ರಾಫಲ್ಲೂ ಕೂಡ ಅಲಾಂಗ್ ವೈ ಆ್ಯಕ್ಸಿಸ್ ಏನು ಮಾಡಿದ್ದೀವಿ, ರೆಸಿಸ್ಟಿವಿಟಿನ ಕನ್ಸಿಡರ್ ಮಾಡಿದ್ದೀವಿ, ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಟೆಂಪ್ರೇಚರನ್ನು ಕನ್ಸಿಡರ್ ಮಾಡಿದ್ದೀವಿ. ಟೆಂಪ್ರೇಚರ್ ಇನ್ ಕೆಲ್ವಿನ್, ಕೆಲ್ವಿನ್ ಯಾಕೆ, ಕೆಲ್ವಿನ್ ಈಸ್ SI ಯೂನಿಟ್ ಆಫ್ ಟೆಂಪ್ರೇಚರ್, ಗೊತ್ತಿದೆಯಲ್ಲ? ಗೊತ್ತಿದೆ. ಸರಿ, ಹಾಗಿದ್ರೆ ಇಲ್ಲೀಗ ಗ್ರಾಫ್ ಇದೆ, ರೆಸಿಸ್ಟಿವಿಟಿ ವರ್ಸಸ್ ಟೆಂಪ್ರೇಚರ್ ಫಾರ್ ನೈಕ್ರೋಮ್. ಅದು ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆದ ರೀತಿ ಇನ್ಕ್ರೀಸ್ ಆಗುತ್ತೆ, ಸರಿನಾ? ನಂತರ ನೇಚರ್ ಆಫ್ ಗ್ರಾಫ್ ಏನಿದೆ ಅದು ಸ್ಟ್ರೇಟ್ ಲೈನ್ ಇದೆ ಇದರೊಳಗಡೆ. ಕ್ಲಿಯರ್ ಆಯಿತು? ಕ್ಲಿಯರ್ ಆಯಿತು. ಈಗ ಮತ್ತೊಂದು ಗ್ರಾಫನ್ನು ಸ್ಟಡಿ ಮಾಡೋದಿದೆ, ಅದನ್ನು ಡ್ರಾ ಮಾಡ್ತೀನಿ. ಯಾವುದು ಅಂತ ಹೇಳಿದ್ರೆ, ರೆಸಿಸ್ಟಿವಿಟಿ ಆಫ್ ಸೆಮಿ ಕಂಡಕ್ಟರ್ ಟೆಂಪ್ರೇಚರ್ ಏನಿದೆ ಅದ್ರ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅಂತ, ಸರಿನಾ? ಅದನ್ನು ಕಂಪ್ಲೀಟ್ ಮಾಡಿದ್ರೆ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ಸೊ
ಅದನ್ನು ಈಗ ಸ್ಟಡಿ ಮಾಡೋಣ. ಈಗ ಸೆಮಿಕಂಡಕ್ಟರ್ಸ್ ಏನಿರುತ್ತೆ, ಆ ಸೆಮಿಕಂಡಕ್ಟರ್ಗಳಲ್ಲಿ ರೆಸಿಸ್ಟಿವಿಟಿ ಟೆಂಪ್ರೇಚರ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅದನ್ನು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದ್ದೇವೆ. ಗ್ರಾಫ್ ಬೋರ್ಡ್ ಮೇಲಿದೆ. ಸೊ ಇದರೊಳಗೆ ಏನು ಮಾಡಿದ್ದೇವೆ ನಾವು, ರೆಸಿಸ್ಟಿವಿಟಿಯನ್ನು ಅಲಾಂಗ್ ವೈ ಆಕ್ಸಿಸ್ ತೆಗೆದುಕೊಂಡಿದ್ದೇವೆ, ಟೆಂಪ್ರೇಚರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ತೆಗೆದುಕೊಂಡಿದ್ದೇವೆ. ಸೊ ಇಲ್ಲೇನಾಗ್ತಾ ಇದೆ, ಈಗ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲೀಗ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದ್ದ ರೀತಿ ರೆಸಿಸ್ಟಿವಿಟಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಸೆಮಿಕಂಡಕ್ಟರ್ಸಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದ್ದ ರೀತಿ ರೆಸಿಸ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ರೆಸಿಸ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್ ಆಯಿತು? ಏನಾಗುತ್ತೆ ಹೇಳಿ, ಸೆಮಿಕಂಡಕ್ಟರ್ಸಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದ್ದ ರೀತಿ ರೆಸಿಸ್ಟಿವಿಟಿ ಡಿಕ್ರೀಸ್ ಆಗುತ್ತೆ, ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಅದನ್ನೇ ನಾವೇನು ಮಾಡಿದ್ದೀವಿ, ಇಲ್ಲಿಗ ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದ್ದೀವಿ. ಸೊ ಈ ಗ್ರಾಫನ್ನು ಕೂಡ ಅದೇ ಸೆಮಿಕಂಡಕ್ಟರ್ ಆಗಿರ್ಬೋದು ಅಥವಾ ನೈಕ್ರೋಮ್ದಾಗಿರ್ಬೋದು ಅಥವಾ ಕಾಪರ್ದಾಗಿರ್ಬೋದು. ಸೊ ಇದನ್ನು 2 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕೂಡ ಕೇಳ್ಬೋದು. ಸೊ ನೆನಪಿನಲ್ಲಿ ಇಟ್ಕೊಂಡಿರಿ. ನಂತರ ಕ್ಲಾಸ್ ನಿಮಗೆ ಅರ್ಥ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅರ್ಥ ಆಗುತ್ತೆ. ಅವರಿಗೆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ, ಈ ಕ್ಲಾಸ್ ಕೇಳು ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿ. ನಂತರ ನಿಮಗೆ ಅರ್ಥ ಆಗಿದ್ರೂ ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಅಂದರೆ ನನಗೆ ಖುಷಿ ಆಗುತ್ತೆ ಟೀಚ್ ಮಾಡಿದ್ದು ಅರ್ಥ ಆಯಿತು ಅಂತ. ಆಲ್ ದ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿ. ಜೈ ಹಿಂದ್, ವಂದೇ ಮಾತರಂ.